ಇನ್ನೊಂದು ಕಡೆಗೆ ಆರಂಭಿಕ ಹಂತದಲ್ಲಿ ಇದು ಒನ್ ಸೈಡ್ ಮ್ಯಾಚ್ ರೀತಿ ಕಾಣಿಸ್ತಾ ಇತ್ತು ಬಿಜೆಪಿಗೆ. ಬಟ್ ಬಿಜೆಪಿಗರು ಬೆವರು ಹರಿಸುವಂತೆ ಮಾಡಿದ್ದು ಕಾಂಗ್ರೆಸ್ನ ಸ್ಟ್ರಾಟಜಿ ಶಿಗ್ಗಾವಿಯಲ್ಲಿ. ಸೊ ಕಾಂಗ್ರೆಸ್ನವರು ಕೂಡ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ, ಅದಕ್ಕಿಂತ ಲೆಕ್ಕಾಚಾರ ಇದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಲೆಕ್ಕಾಚಾರ ಏನೋ, ಲೀಡ್ ಏನೋ ನಿರೀಕ್ಷೆ ಮಾಡ್ತಿದ್ದಾರೆ. ಡೀಟೇಲ್ಸ್ ಬಂತು ನೋಡಿ. 5,000 to 10,000 ಲೀಡ್ನ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಈ ನಿರೀಕ್ಷೆ ಇಟ್ಕೊಳ್ಳೋದಕ್ಕೂ ಕಾರಣ ಲೋಕಸಭೆ ಚುನಾವಣೆ ಇತ್ತೀಚೆಗೆ ಆಯ್ತಲ್ಲ, ಅದರಲ್ಲಿ -8,000 ಟ್ರಯಲ್ನಲ್ಲಿ ಇದ್ರು ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದಲ್ಲಿ. ಸೊ ಅದ್ರ ಲಾಭ ನಮ್ಗಾಗತ್ತೆ, ನಮ್ಮ ಕೆಡರ್ ಚೆನ್ನಾಗಿದೆ ಅನ್ನೋದು ಅವ್ರ ಲೆಕ್ಕಾಚಾರ. ಹಿಂಗಾಗಿ ನಂಬರ್ಸ್ನ ತೋರಿಸ್ತಾ ಇದ್ದಾರೆ. ತಾವು ನಂಬಿಕೊಂಡಿದ್ದ ಅಹಿಂದ ವರ್ಗ ಪೂರ್ತಿಯಾಗಿ ಕೈ ಹಿಡಿದಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತಿನ ಅಥವಾ ಒಳಾರ್ಥ ಆಗ್ತಾ ಇದೆ. ಸಚಿವ ಜಾರಕಿಹೊಳಿ ನೇತೃತ್ವದ ರಣತಂತ್ರದಿಂದ ವಾಲ್ಮೀಕಿ ದಲಿತ ಮತದಾರರು ಕೈ ಹಿಡಿದಿದ್ದಾರೆ. ಫಾರ್ಮುಲಾ ವರ್ಕೌಟ್ ಆಗಿದೆ ಅಂತ ಅರ್ಧಕ್ಕರ್ಧ ಸಂಪುಟದ ಸಚಿವರು ಇಲ್ಲೇ ಬೀಡು ಬಿಟ್ಟಿದ್ರು. ಇನ್ಫ್ಯಾಕ್ಟ್ ಪ್ರತಿ ತಾಲೂಕ್ನಲ್ಲಿ ಒಬ್ಬೊಬ್ರು ನಿಂತ್ಕೊಂಡಿದ್ರು. ಸಚಿವ ಜಮೀರ್ ಶಿಗ್ಗಾವಿಯಲ್ಲಿ ಮುಸ್ಲಿಂ ಮತದಾರರ ಓಲೈಕೆ ಮಾಡಿದ್ರು. ಇನ್ಫ್ಯಾಕ್ಟ್ ಅವರೇ ಕ್ಯಾಂಡಿಡೇಟ್ ಅನ್ನೋ ರೀತಿನಲ್ಲಿ ಅವರು ಮತ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು. ಬಳ್ಳಾರಿ ಕಡೆಗೆ ತಲೆ ಹಾಕು ಮಲಗಲಿಲ್ಲ ಅವರು, ಹೆಚ್ಚಾಗಿ ಶಿಗ್ಗಾವಿಯಲ್ಲೇ ಇದ್ರು. ಅಜಂಫೀರ್ ಖಾದ್ರಿ ಈ ಬಾರಿ ಪಠಾಣ್ ಪರ ಕ್ಯಾಂಪೇನ್ ಮಾಡಿದ್ರು. ಮನಸ್ಸಿಲ್ಲದೆಯೋ ಮನಸ್ಸಿದ್ದೋ ಒಟ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು ಪ್ರಚಾರದಲ್ಲಿ. ಸೊ ಅದು ಲಾಭ ಆಗತ್ತೆ ಅಂತ, ಯಾಕಂದ್ರೆ ಹಿಂದೆ ಈ ಕ್ಷೇತ್ರದಲ್ಲಿ MLA ಆಗಿ ಗೆದ್ದು ಬೀಗಿದ್ದವರು. ಸೊ ಅವ್ರದ್ದೇ ಆದಂತಹ ಒಂದು ನೆಟ್ವರ್ಕ್, ಒಂದು ನಂಬರ್ ಅವ್ರ ಹತ್ರ ಇತ್ತು. ಅದು ಪಠಾಣ್ ಅವ್ರಿಗೆ ಚಾನಲೈಸ್ ಆಗಿದೆ ಅನ್ನುವಂತಹ ಲೆಕ್ಕಾಚಾರ. ಸಿಎಂ ಸಿದ್ದರಾಮಯ್ಯ ಮೂಡ ಸಂಕಷ್ಟದ ಅನುಕಂಪ ಇಲ್ಲಿ ವರ್ಕೌಟ್ ಆಗುತ್ತಾ ಅನ್ನೋ ಕುತೂಹಲ ಕೂಡ ಇದೆ. ಕುರುಬ ಸಮಾಜದ ಮತ ಕಾಂಗ್ರೆಸ್ ಕಡೆಗೆ ವಾಲಿದೆ ಅಂತ. ಯೂಶಲಿ ಈ ಹಾವೇರಿ ಭಾಗದಲ್ಲಿ ಕುರುಬ ಸಮುದಾಯ ಲೋಕಸಭೆಗೆ ಒಂದ್ ರೀತಿ ಥಿಂಕ್ ಮಾಡ್ತಾರೆ, ವಿಧಾನಸಭೆ ಅಂತ ಬಂದಾಗ ಒಂದ್ ರೀತಿ ಥಿಂಕ್ ಮಾಡ್ತಾರೆ. ಸೊ ಈ ಸಲ ಪ್ಯಾಟ್ರನ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಭರತ್ ಬೊಮ್ಮಾಯಿ ಅವ್ರಿಗೆ ಇನ್ಫ್ಯಾಕ್ಟ್ ಟಿಕೆಟ್ ಕೊಡೋದಕ್ಕೆ ಎಲ್ಲಾ ವಿಚಾರಗಳೇ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಒಂದೇ ಒಂದು ತಪ್ಪು ನಿರ್ಧಾರ ಆದ್ರೂ ಕೂಡ ಅಲ್ಲಿ -8,000 ಟ್ರಯಲ್ ಆದ್ರಲ್ಲ, ಆ ಥರದ್ದೇನೋ ಒಂದು ಎಡವಟ್ಟಾಗ್ಬಿಡುತ್ತೆ. ಕ್ಷೇತ್ರ ಕಳ್ಕೊಳ್ಳೋದು ಬೇಡ ಅಂತ ಸೇಫ್ ಗೇಮ್ ಅನ್ನು ಆಡಿದ್ರು. ಬೈ ಎಲೆಕ್ಷನ್ ಇಲ್ಲಪ್ಪ, ಹರಿಯಾಣದಲ್ಲಿ ಏನಾಯ್ತು ನಿಮ್ಮ ಎಕ್ಸಿಟ್ ಪೋಲು, ಅದರಿಂದ ಅದ್ರ ಮೇಲೆ ನಂಬ್ಕೊಳಕ್ಕಾಗಲ್ಲ. ಶಾಂಪಲ್ ಅಷ್ಟೇ, ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ಮಾಡ್ಬಿಟ್ರ. ನನ್ನ ಪ್ರಕಾರ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ವಿಲ್ ವಿನ್ ಆಲ್ ದಿ 3 ಎಲೆಕ್ಷನ್ಸ್, 3 ಬೈ ಎಲೆಕ್ಷನ್ಸ್ ಇನ್ ಕರ್ನಾಟಕ. ಬೈ ಎಲೆಕ್ಷನ್ ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಬಿಜೆಪಿ ಮತ್ತು NDA ಮಿತ್ರ ಪಕ್ಷ JDS ಚನ್ನಪಟ್ಟಣದಲ್ಲಿ ಗೆಲ್ತದೆ. ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ರಿಸಲ್ಟ್ ನಾವು 3 ಗೆದ್ದಿದ್ದೀವಿ. ನಿಮಗೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. 3 ಗೆದ್ದಿದ್ದೀವಿ. ನನಗೆಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ. ಮತದಾರರು ಯಾರು ಅವರಿಗೆ ಕೈಗೆ ರೆಗ್ಯುಲರ್ ಆಗಿ ಸಿಗ್ತಾರೆ, ಸೋತ್ರನು ಕೂಡ ಅವ್ರ ಜೊತೆಗೆ ಯಾರಿದ್ರು ಅವರನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಎದ್ದು ಕಾಣಿಸ್ತಾ ಇತ್ತು. ನಾನು ಹೋದಾಗ, ನಾನು ಬರೀ ಒಂದೇ ದಿವಸ ಅಲ್ಲಿ ಹೋಗೋಕ್ಕಾಗಿದ್ದು, ಜಾಸ್ತಿ ಇಲ್ಲ. ಶಿಗ್ಗಾವಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಒಲವಿದೆ. ಅಭ್ಯರ್ಥಿಗಿಂತ ಯಾರು ಬೊಮ್ಮಾಯಿಯವ್ರ ಮಗ ನೋಡಿದಾಗ ಎಲ್ಲೋ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮನೆಗೆ ಹೋಗ್ತಕ್ಕಂಥದ್ದು, ಮತ್ತು ಜನರು ವಾಪಸ್ ಅದನ್ನಿಲ್ಲ ಸರ್ ಸಹಕಾರ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತೇಳಿ, ಅದನ್ನು ಮತವಾಗಿ ಪರಿವರ್ತನೆ ಆಗುತ್ತೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಗೆಲ್ತಾರಂತೆ. ತುಕಾರಾಮನು ಗೆಲ್ತಾರೆ ಈಸಿಯಾಗಿ, ಏನು ತೊಂದರೆ ಏನಿಲ್ಲ. ಆಮೇಲೆ ನಾನು ಆ ಕಡೆ ಹೋಗಲಿಲ್ಲ. ಇಷ್ಟು ನನ್ನ ಸಮೀಕ್ಷೆ. ನಮಗೆ 3 ಗೆಲ್ಲುವಂಥ ವಿಶ್ವಾಸ ಇದೆ.